ಹೆಲೋ, ನಮಸ್ತೆ. 1970ರ ದಶಕ ಕನ್ನಡ ಚಿತ್ರರಂಗದ ಸುವರ್ಣಯುಗ. ಈ ಟೈಮ್ ಪೀರಿಯಡ್ ಪ್ಯಾರಲಲ್ ಅಥವಾ ನ್ಯೂ ವೇವ್ ಅಥವಾ ಕಲಾತ್ಮಕ ಚಿತ್ರಗಳ ಹಾಗೂ ಎಷ್ಟೊಂದು ಹಿಟ್ ಕಮರ್ಷಿಯಲ್ ಸಿನಿಮಾಗಳು ಬಿಡುಗಡೆಗೊಂಡು ಯಶಸ್ವಿಯಾದ ಸಮಯ. ಸಿನಿಮಾಗಳಲ್ಲಿ ಸಾಹಿತ್ಯದ ಅಳವಡಿಕೆಗಳು ತುಂಬ ಕಾಣಿಸ್ಕೊಂಡಿದ್ದು ಇದೇ ಸಮಯದಲ್ಲಿ. ನಮ್ಮ ಕನ್ನಡದ ಚಿತ್ರಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತ ಸಮಯ ಇದು. ಹೊಸ ನಟರು ನಿರ್ದೇಶಕರು ತಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ ಸಮಯ. ಹಾಗೆ ಚಿತ್ರರಂಗದಲ್ಲಿ ಕಲ್ಪನೆಗಳಿಗಿಂತ ವಾಸ್ತವಿಕತೆಗೆ ಹೆಚ್ಚು ಒತ್ತು ಸಿಕ್ಕಿದ ಸಮಯ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾದ ಕಥೆಗಳು ಅಂದರೆ ಜನಸಾಮಾನ್ಯರಿಗೆ ತಮ್ಮದೇ ಮನೆಯ ಕಥೆ ಅನ್ನುವಂತೆ ಭಾಸವಾಗುವ ಕಥೆಗಳಿಗೆ ಮಹತ್ವ ಸಿಕ್ಕಿದ ಸಮಯ. ಈ ಥರದ ಗಮನಾರ್ಹ ಬದಲಾವಣೆಗಳಿಂದಾಗಿ ಈ ದಶಕ ಕನ್ನಡಿಗರ ಹೃದಯದಲ್ಲಿ ಬಹಳ ಮಹತ್ವದ ಸ್ಥಾನ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ UR ಅನಂತಮೂರ್ತಿ, SL ಭೈರಪ್ಪ, ತ್ರಿವೇಣಿ, ತರಾಸು ಮುಂತಾದ ಮಹಾನ್ ಕನ್ನಡದ ಲೇಖಕರ ಕೃತಿಗಳನ್ನು ಆಧರಿಸಿದ ಚಿತ್ರಗಳು ಬಹಳವಾಗಿ ಬರ್ತವೆ. ಇದರಿಂದ ಏನಾಗುತ್ತೆ, ಚಿತ್ರಗಳಿಗೆ ಬೌದ್ಧಿಕ ಆಳ ಹಾಗೆ ಒಂದು ಕಲ್ಚರಲ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ದಂಗೆ ಆಗುತ್ತೆ. ಹಾಗೆ ಪುಟ್ಟಣ್ಣ ಕಣಗಾಲ್ ಅವರಂತಹ ನಿರ್ದೇಶಕರು ಮಹಿಳಾ ಕೇಂದ್ರಿತ ಹಾಗೂ ಸಮಾಜದಲ್ಲಿ ಸಂವೇದನಾಶೀಲ ಚಿತ್ರಗಳನ್ನು ನಿರ್ಮಿಸ್ತಾರೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಿರಂತರ ಪ್ರಾಬಲ್ಯ ಇರುತ್ತೆ. ಆದರೆ ವಿಷ್ಣುವರ್ಧನ್, ಅಂಬರೀಷ್ ಅಂತಹ ಹೊಸ ನಟರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾರೆ. ಹೀಗಾಗಿ ಚಿತ್ರಮಂದಿರಗಳ ಸಂಖ್ಯೆ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಹಾಗೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಆ ಕಾಲದ ಪ್ರಮುಖ ಸಿನಿಮಾಗಳು ಮತ್ತು ಮಹಾನ್ ನಿರ್ದೇಶಕರುಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ಆ್ಯಕ್ಚುಲಿ ಆ ಸಮಯದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಹೋದರೆ 100 ಎಪಿಸೋಡ್ಸ್ ಆದರೂ ಕೂಡ ಕಮ್ಮಿ ಅಂತ ನನಗನ್ಸುತ್ತೆ. ನಿಮಗೂ ಕೂಡ ಆ ಸಿನಿಮಾಗಳಲ್ಲಿ ಕೆಲವೊಂದು ಸಿನಿಮಾಗಳನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ಗಳ ಮೂಲಕ ತಿಳಿಸಿ. ಅದರ ಬಗ್ಗೆ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡೋಣ. ಅದು 1970. ಆ ವರ್ಷ ಬಿಡುಗಡೆಯಾದ ಬಹಳ ಮಹತ್ವದ ಚಿತ್ರ ಸಂಸ್ಕಾರ. ಸುವರ್ಣಯುಗಕ್ಕೆ ಮುನ್ನುಡಿ ಬರೆದ ಚಿತ್ರ ಸಂಸ್ಕಾರ. ಡಾಕ್ಟರ್ UR ಅನಂತಮೂರ್ತಿಯವರ ಕಾದಂಬರಿ ಆಧಾರಿತ ಚಿತ್ರ ಇದು. ಹಾಗೆ ಪಟ್ಟಾಭಿರಾಮ ರೆಡ್ಡಿಯವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ತನ್ನ ಲಿಟ್ರೇಚರ್ ಡೆಪ್ತ್, ತಾತ್ವಿಕ ಪ್ರಶ್ನೆಗಳು, ಸಾಮಾಜಿಕ ವಾಸ್ತವದ ಎಸೆನ್ಸ್ ಹಾಗೆ ಜಾತಿ ಪರಂಪರೆಯ ಕುರಿತು ಬಹಳ ತೀಕ್ಷ್ಣವಾದ ವಿಮರ್ಶೆಯೊಂದನ್ನು ಜನರ ಮುಂದೆ ಇಡುತ್ತೆ. ಇಟ್ಸ್ ಅ ನ್ಯೂ ಲ್ಯಾಂಗ್ವೇಜ್ ಆಫ್ ಕನ್ನಡ ಸಿನಿಮಾ ಅನ್ನುವಷ್ಟರ ಮಟ್ಟಿಗೆ ಆಗಿನ ಕಾಲಕ್ಕೆ ಸಿನಿಮಾ ರಂಗಕ್ಕೆ ಹೊಸತನ ತಂದುಕೊಡುತ್ತೆ. ಇವತ್ತಿಗೂ ಆ ಫಿಲ್ಮ್ ನೋಡಿದರೆ ನಿಮಗೆ ಅದೇ ಫೀಲ್ ಆಗುತ್ತೆ. ಅಲ್ಲದೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಂತಹ ಸಿನಿಮಾ ಸಂಸ್ಕಾರ. ಇದಲ್ಲದೆ 70ರ ದಶಕದ ಚಿತ್ರಗಳು ಯಾವುವು ಅಂತ ನೋಡೋದಾದರೆ ವಂಶವೃಕ್ಷ 1971ರಲ್ಲಿ ಬಿಡುಗಡೆಯಾದ ಸಿನಿಮಾ. ಗಿರೀಶ್ ಕಾರ್ನಾಡ್ ಹಾಗೂ BV ಕಾರಂತ್ ನಿರ್ದೇಶನದ ಚಿತ್ರದಲ್ಲಿ ತಾರಾಗಣ ಗಿರೀಶ್ ಕಾರ್ನಾಡ್, LV ಶಾರದಾ ಮತ್ತು ವಿಷ್ಣುವರ್ಧನ್. ನೋಡಿ, ಇದು ವಿಷ್ಣುವರ್ಧನ್ ಅವರ ಅಭಿನಯದ ಮೊದಲ ಸಿನಿಮಾ. ನಾಯಕ ನಟನಾಗಿ ಅವರು ನಾಗರಹಾವು ಸಿನಿಮಾ ಅವರ ಫಸ್ಟ್ ಫಿಲ್ಮ್ ಅಂತ ಹೇಳಿದ್ರು ಕೂಡ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ವಂಶವೃಕ್ಷ ಫಿಲ್ಮ್ ಮೂಲಕ. ಶರಪಂಜರ 1971ರಲ್ಲಿ ಬಿಡುಗಡೆಯಾದ ಚಿತ್ರ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ. ಇದು ಮಹಿಳೆಯ ಮಾನಸಿಕ ಸಂಕಟದ ಕುರಿತು ಬಂದಂತಹ ಒಂದು ಸ್ಟ್ರಾಂಗ್ ಮನೋವೈಜ್ಞಾನಿಕ ಚಿತ್ರ. ಇದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿರೋದು ಗಮನಾರ್ಹ. ಹಾಗೆ 1971ರಲ್ಲಿ ಕಸ್ತೂರಿ ನಿವಾಸ ಬರುತ್ತೆ ಹಾಗೂ 1972ರಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ಬಿಡುಗಡೆಗೊಳ್ಳುತ್ತೆ. S ಸಿದ್ದಲಿಂಗಯ್ಯ ನಿರ್ದೇಶನ, ಡಾಕ್ಟರ್ ರಾಜ್ಕುಮಾರ್ ಅಭಿನಯ. ಇವೆರಡೂ ಸಿನಿಮಾಗಳು ಉದಾರತೆ, ಪ್ರಗತಿಶೀಲ ಮೌಲ್ಯಗಳು ಹಾಗೂ ಗ್ರಾಮೀಣ ಜೀವನ ಆಧಾರಿತ, ಹೀಗೆ ಬಹಳಷ್ಟು ವಿಷಯಗಳನ್ನೊಳಗೊಂಡ ಐಕಾನಿಕ್ ಕಮರ್ಷಿಯಲ್ ಸಿನಿಮಾಗಳು. ಅದರಲ್ಲೂ ಬಂಗಾರದ ಮನುಷ್ಯ ಎಂದಿಗೂ ಕೂಡ ಕನ್ನಡಿಗರ ಅತ್ಯಂತ ಪ್ರೀತಿಯ ಚಿತ್ರಗಳಲ್ಲಿ ಒಂದು ಅನ್ನೋದರಲ್ಲಿ ನೋ ಡೌಟ್. ನಾಗರಹಾವು ಈ ಸಿನಿಮಾ 1972ರಲ್ಲಿ ತೆರೆ ಮೇಲೆ ಬರುತ್ತೆ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನ, ವಿಷ್ಣುವರ್ಧನ್ ಅವರ ಅಭಿನಯ. ತಾರಾಸು ಕಾದಂಬರಿ ಆಧಾರಿತ ಚಿತ್ರ. ಕನ್ನಡದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ವಿಷ್ಣುವರ್ಧನ್ ಅವರನ್ನು ಪರದೆ ಮೇಲೆ ತಂದಂತಹ ಕಲ್ಟ್ ಕ್ಲಾಸಿಕ್ ಸಿನಿಮಾ ನಾಗರಹಾವು. ಹಾಗೆ 1973ರಲ್ಲಿ ಕಾಡು ಬರುತ್ತೆ. 1975ರಲ್ಲಿ ಚೋಮನ ದುಡಿ ಬರುತ್ತೆ. ಘಟಶ್ರಾದ 1977ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಎಲ್ಲ ಸಿನಿಮಾಗಳು ಕಲಾ ಚಿತ್ರಗಳ ಸಾಲನ್ನು ಮುಂದುವರಿಸ್ತವೆ. ಸಂಸ್ಕಾರ ಸಿನಿಮಾದಂತಹ ನ್ಯೂ ವೇವ್ ಚಿತ್ರಗಳಿಂದ ಏನಾಗುತ್ತೆ, ಪ್ರಾದೇಶಿಕ ಚಿತ್ರರಂಗವು ಕಲಾತ್ಮಕವಾಗಿ ನೋಡಿದರೆ ಗಂಭೀರ, ಸಾಮಾಜಿಕವಾಗಿ ನೋಡಿದರೆ ಪ್ರಚೋದಕ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಮಟ್ಟಕ್ಕೆ ಏರಬಹುದು ನಾವು ಕೂಡ ಅನ್ನೋದನ್ನು ಸಾಬೀತುಪಡಿಸ್ತವೆ. ಅಲ್ಲದೆ ಮುಂದಿನ ತಲೆಮಾರಿನ ಫಿಲ್ಮ್ ಮೇಕರ್ಸ್ಗೂ ಕೂಡ ಪ್ರೇರಣೆಯಾಗಿ ಈ ಥರದ ಕಲಾತ್ಮಕ ಅದ್ಭುತ ಚಿತ್ರಗಳು ಇನ್ನಷ್ಟು ಬರೋಕೆ ಸಹಕಾರಿಯಾಗುತ್ತೆ.
ಹಾಗೆ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು ಗೆಜ್ಜೆ ಪೂಜೆ ಆಗಿರ್ಬೋದು, ಶರಪಂಜರ, ನಾಗರಹಾವು, ಈ ಥರದ ಸಿನಿಮಾಗಳು ಮಹಿಳೆಯ ಅಂತರಂಗ, ಮಾನಸಿಕ ಆರೋಗ್ಯ, ಅವಳಲ್ಲಿ ಇರಬಹುದಂತಹ ರೆಬೆಲಿಯನ್ ಮನೋಭಾವ, ಸಾಮಾಜಿಕ ಕಪಟತನ, ಇಂತಹ ಸಂಕೀರ್ಣ ಅಥವಾ ಒಂದು ನಿಷಿದ್ಧ ವಿಷಯಗಳನ್ನು, ಅಂದರೆ ಸೋಷಿಯಲ್ ಟ್ಯಾಬು ಅನ್ನುವಂತಹ ಆ ಥರದ ವಿಷಯಗಳನ್ನು ಚಿತ್ರರಂಗಕ್ಕೆ ತಂದು ಭಾವನಾತ್ಮಕ ಶಕ್ತಿ ಹಾಗೆ ಕಮರ್ಷಿಯಲ್ ಹಿಟ್ ಆಗ್ತವೆ ಕೂಡ. ಇದು ವೆರಿ ಇಂಪಾರ್ಟೆಂಟ್. ಒಟ್ಟಾರೆಯಾಗಿ ಈ ದಶಕದ ಚಿತ್ರಗಳು ಕನ್ನಡ ಚಿತ್ರೋದ್ಯಮಕ್ಕೆ ಶಾಶ್ವತ ಗೌರವ ಹಾಗೂ ಒಂದು ಗುರುತನ್ನು ಕೊಡುತ್ತೆ. ಈ ಪರಂಪರೆ ಇಂದಿಗೂ ಕೂಡ ಕನ್ನಡ ಚಿತ್ರರಂಗದ ಗರಿಮೆಯನ್ನು ಎತ್ತಿ ಹಿಡಿಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. 1970ರ ದಶಕ ಇದೆಯಲ್ಲ, ಇದನ್ನು ಹಿಟ್ ಕಥೆಗಳು ಅಥವಾ ಒಳ್ಳೆ ನಟರು, ಸಿನಿಮಾಗಳು ಅಂತಷ್ಟೇ ನೋಡದೆ ಇದು ನಿರ್ದೇಶಕರ ಕಾಲ ಅಂತ ಕೂಡ ನಾವು ಹೇಳಲೇಬೇಕು. ಅಂಥವರಲ್ಲಿ ನಾವು ನೆನಪು ಮಾಡಿಕೊಳ್ಳಲೇಬೇಕಾದ ಕೆಲವು ಹೆಸರುಗಳನ್ನು ನೋಡೋಣ. ಪುಟ್ಟಣ್ಣ ಕಣಗಾಲ್, ಚಿತ್ರಬ್ರಹ್ಮ ಅಂತಾನೆ ಕರೆಯಲ್ಪಡುವ ಇವರು ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಪ್ರಭಾವಿ ನಿರ್ದೇಶಕರಲ್ಲಿ ಒಬ್ಬರು. BR ಪಂತುಲು ಅವರ ಸಹಾಯಕರಾಗಿ ಚಿತ್ರರಂಗ ಪ್ರವೇಶಿಸಿದವರು. ಮಹಿಳಾ ಕೇಂದ್ರಿತ, ಸಾಮಾಜಿಕವಾಗಿ ಏನು ಹೇಳ್ಬೋದು, ಅದನ್ನು ತುಂಬ ಕರೇಜ್ ಇರುವಂತಹ ಚಿತ್ರಗಳಿಗೆ ಹೆಸರುವಾಸಿಯಾದ ಪುಟ್ಟಣ್ಣ ವಾಣಿಜ್ಯ ಮತ್ತು ಕಲಾ ಚಿತ್ರಗಳ ನಡುವೆ ಒಂದು ಬ್ರಿಡ್ಜ್ನಂತೆ ಕೆಲಸ ಮಾಡ್ತಾರೆ. ಅವರ ಬಹುತೇಕ ಚಿತ್ರಗಳು ಕಾದಂಬರಿ ಆಧಾರಿತವಾಗಿರ್ತವೆ. ವಿಶೇಷವಾಗಿ ತ್ರಿವೇಣಿ, MK ಇಂದಿರಾ, ತಾರಾಸು ಮೊದಲಾದ ಲೇಖಕರ ಕೃತಿಗಳನ್ನು ಆಧರಿಸಿ ಬರುವಂಥದ್ದು. ಪುಟ್ಟಣ್ಣವರ ಚಿತ್ರಗಳಲ್ಲಿ ಮಹಿಳೆಯರು ಕೇವಲ ನಾಯಕಿಯಾಗಿ ಇರಲಿಲ್ಲ, ಅವರು ಸಂಘರ್ಷ, ಸಂಕಟ ಮತ್ತು ಪ್ರತಿರೋಧದ ಕೇಂದ್ರ ಆಗಿರ್ತಾ ಇದ್ರು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಎದುರಿಸುವ ನೈತಿಕ ದ್ವಂದ್ವ, ಮಾನಸಿಕ ಒತ್ತಡ, ಲೈಂಗಿಕ ಶೋಷಣೆ, ಹಾಗೆ ಸಮಾಜದ ಕಳಂಕಗಳು, ಈ ಥರದ ವಿಷಯಗಳನ್ನು ಅವರು ನಿರ್ಭೀತವಾಗಿ ಚಿತ್ರೀಕರಿಸ್ತಾರೆ. ಕೆಲವೊಂದು ಕಾನ್ಸೆಪ್ಟ್ ಹೇಗಿರ್ತವೆ, ಸಾಮಾಜಿಕವಾಗಿ ಬಹಳ ವಿಮರ್ಶೆಗೆ ಕಾರಣವಾಗಬಲ್ಲಂಥವಾಗಿರ್ತವೆ ಅಥವಾ ನಿಷಿದ್ಧ ವಿಷಯಗಳು. ಈಗ ದೇವದಾಸಿ ಪದ್ಧತಿ ಇರಬಹುದು, ಹೆಂಗಸರ ಹೆಣ್ಣಿನ ಮಾನಸಿಕ ಆರೋಗ್ಯ, ವಿವಾಹೇತರ ಸಂಬಂಧಗಳು, ಲೈಂಗಿಕ ನಿರಾಸೆ, ಜಾತಿ ವರ್ಗದ ಒತ್ತಡಗಳು, ಈ ಥರದ ವಿಷಯಗಳನ್ನು ಅವರು ಮುಖ್ಯವಾಹಿನಿಗೆ ತಂದವರು. ರಿಲಿ ಇಟ್ ನೀಡ್ಸ್ ಲಾಟ್ ಆಫ್ ಕರೇಜ್. ಬಹಳ ಧೈರ್ಯದ ಕೆಲಸ ಆ ಟೈಮಲ್ಲಿ. ಅವರ ಶೈಲಿ ಭಾವನಾತ್ಮಕವಾಗಿ ತೀವ್ರವಾಗಿದ್ರೂ ಸಹ ಅದು ಯಾವಾಗಲೂ ನೈಜತೆಯನ್ನು ಕಳ್ಕೊಳ್ತಾ ಇರಲಿಲ್ಲ. ಹಾಡುಗಳು, ದೃಶ್ಯ ರಚನೆ ಮತ್ತು ಅಭಿನಯಗಳ ಮೂಲಕ ಪಾತ್ರಗಳ ಆಂತರಿಕ ಸಂಘರ್ಷವನ್ನು ಅವರು ಬಹಳ ಪರಿಣಾಮಕಾರಿಯಾಗಿ ತೋರಿಸ್ತಾ ಇದ್ರು. ಉದಾಹರಣೆಗೆ ಗೆಜ್ಜೆ ಪೂಜೆ ಸಿನಿಮಾ MK ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. ಈ ಚಿತ್ರದಲ್ಲಿ ದೇವದಾಸಿ ಕುಟುಂಬದಲ್ಲಿ ಹುಟ್ಟಿದ ಚಂದ್ರ ಶಿಕ್ಷಣ ಪಡ್ಕೊಂಡು ತನ್ನ ಜೀವನವನ್ನು ಈ ಥರದ ದೇವದಾಸಿ ಪದ್ಧತಿಯಿಂದ ತನ್ನ ಜೀವನವನ್ನು ಹೊರತರೋಕೆ ಅಂತ ಪ್ರಯತ್ನಿಸುವ ಕಥೆ ಆ ಸಿನಿಮಾದಲ್ಲಿ ಬರೋದು. ಸಮಾಜದ ನೈತಿಕ ಕಪಟತನ ಇರ್ಬೋದು, ಈ ಪುರುಷರ ದ್ವಂದ್ವ ನೀತಿ ಮತ್ತು ಮಹಿಳೆಯರ ಮೇಲಿನ ಶೋಷಣೆಯನ್ನು ತೀಕ್ಷ್ಣವಾಗಿ ಈ ಚಿತ್ರ ಚಿತ್ರೀಕರಿಸಿತ್ತು. ಈ ಚಿತ್ರದಲ್ಲಿ ಕಲ್ಪನಾ ಅವರ ಅಭಿನಯ ಅಂತೂ ನಿಜವಾಗ್ಲೂ ಅಸಾಧಾರಣ ಅನ್ಬೋದು, ಅದ್ಭುತ ಅಭಿನಯ. ಅಲ್ಲದೆ ಈ ಸಿನಿಮಾದ ಅಂತ್ಯ, ಅದ ಸ್ಯಾಡ್ ಎಂಡಿಂಗ್ ಸಿನಿಮಾ, ಇದೇನಾಗುತ್ತೆ, ಇದು ಸಮಾಜದ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ. ನೋಡಿ, ಈ ಥರದ ಒಂದು ವಿಶೇಷ ಕಾನ್ಸೆಪ್ಟ್ಗಳ ಜೊತೆ ಆ ಕಾಲದಲ್ಲಿ ಸಿನಿಮಾ ಮಾಡ್ತಾಯಿದ್ರು. ಶರಪಂಜರ, ಇದು ಕೂಡ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ. ಮದುವೆಯ ನಂತರ ಮಾನಸಿಕ ಸಮತೋಲನ ಕಳ್ಕೊಳ್ಳುವಂಥ ಕಾವೇರಿಯ ಕಥೆ ಇದು. ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ಆಗಿರ್ಬೋದು, ಹಿಂದಿನ ಲೈಂಗಿಕ ಆಘಾತ ಅಥವಾ ಅವಳ ಪತಿಯ ನಿರ್ಲಕ್ಷ್ಯ, ಈ ಥರದ ವಿಷಯಗಳ ಬಗ್ಗೆ ಇದರಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಮಹಿಳೆಯರ ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಸಮಾಜದ ಅಸಹನೆ ಕುರಿತು ಆಳವಾದ ಚರ್ಚೆ ನಡೆಸುವಂತಹ ಚಿತ್ರ ಇದು. ಅಗೇನ್ ಕಲ್ಪನಾ ಅವರ ಅಭಿನಯ ಇದರಲ್ಲಿ ಅಲ್ಟಿಮೇಟ್. ಅಲ್ಲದೆ ಈ ಸಿನಿಮಾ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಗೆದ್ದಿತ್ತು. ಮುಂದೆ ನಾಗರಹಾವು, ತಾರಾಸು ಕಾದಂಬರಿ ಆಧಾರಿತ ಸಿನಿಮಾ. ರಾಮಾಚಾರಿ ಎಂಬ ಉಗ್ರ ಸ್ವಭಾವದ ಯುವಕನ ಸಂಘರ್ಷ, ಸ್ನೇಹ, ಪ್ರೀತಿ ಮತ್ತು ಸಾಮಾಜಿಕ ನಿಯಮಗಳ ವಿರುದ್ಧ ಆತ ಏಳುವ ದಂಗೆ, ಈ ಥರದನ್ನೆಲ್ಲ ಚಿತ್ರಿಸುತ್ತೆ. ಈ ಸಿನಿಮಾ ಕಮರ್ಷಿಯಲ್ ಸಕ್ಸಸ್ ಅಥವಾ ಕಲ್ಚರಲ್ ಇಂಪ್ಯಾಕ್ಟ್, ಈ ಎರಡೂ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾದ ಚಿತ್ರ. ಇದು ಕನ್ನಡ ಚಿತ್ರರಂಗದಲ್ಲಿ ಹೊಸ ತಲೆಮಾರಿನ ನಾಯಕರ ಉದಯಕ್ಕೆ ಕೂಡ ಕಾರಣ ಆಗುತ್ತೆ. ಇದರಲ್ಲಿ ಅಂಬರೀಷ್ ಕೂಡ ನಟಿಸಿದ್ದಾರೆ. ಇನ್ನು ಎಡಕಲುಗುಡ್ಡದ ಮೇಲೆ 1973ರಲ್ಲಿ ಬಂದಂತಹ ಸಿನಿಮಾ. ಇದು ಮಹಿಳೆಯ ಲೈಂಗಿಕ ನಿರಾಶೆ ಅಥವಾ ವಿವಾಹಿತ ಜೀವನದ ಏಕಾಂಗಿತನವನ್ನು ಧೈರ್ಯದಿಂದ ಚರ್ಚಿಸಿದಂತಹ ಸಿನಿಮಾ. ಅಂದರೆ ಸೋಷಿಯಲ್ ಟ್ಯಾಬು, ಈ ಥರದ ವಿಷಯಗಳನ್ನು ತೆರೆಗೆ ತರೋದು ಅಂದರೆ ನಿಜವಾಗ್ಲೂ ಸಾಮಾನ್ಯ ವಿಷಯ ಆಗಿರಲಿಲ್ಲ ಆ ಕಾಲದಲ್ಲಿ. ಅತ್ಯಂತ ವಿವಾದಾತ್ಮಕವಾಗಿತ್ತು ಕೂಡ. ಮಹಿಳೆಯ ದೈಹಿಕ ಮತ್ತು ಮಾನಸಿಕ ಅಗತ್ಯಗಳನ್ನು ಮುಕ್ತವಾಗಿ ಮಾತಾಡೋದು ಆಗಿನ ಸಮಾಜಕ್ಕೆ ಬಹಳ ಸವಾಲಾಗಿತ್ತು. ಇನ್ನು ಶುಭಮಂಗಳ, ರಂಗನಾಯಕಿ ಸಿನಿಮಾಗಳು ಕೂಡ ಬರ್ತವೆ. ಶುಭಮಂಗಳದಲ್ಲಿ ಸ್ವತಂತ್ರ ಮಹಿಳೆಯ ರಿಫ್ಲೆಕ್ಷನ್ ಕಾಣುತ್ತೆ. ಹಾಗೆ ರಂಗನಾಯಕಿ, ಈ ಎಲ್ಲ ಸಿನಿಮಾಗಳು ಪುಟ್ಟಣ್ಣ ಅವರ ವೃತ್ತಿ ಜೀವನದ ಉತ್ತುಂಗದ ಸಿನಿಮಾಗಳು.
ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು ಕನ್ನಡ ಚಿತ್ರರಂಗವನ್ನು ನಾಯಕ ಕೇಂದ್ರಿತ ಅನ್ನೋ ಸೀಮಿತ ಚೌಕಟ್ಟಿಂದ ಹೊರತಂದು ಮಹಿಳೆಯರ ಅನುಭವಗಳಿಗೆ ಕೇಂದ್ರ ಸ್ಥಾನ ನೀಡುತ್ತವೆ. ಅಂದರೆ ವುಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಹಾಗೆ ಅವರು ಕಲ್ಪನಾ, ಆರತಿ, ವಿಷ್ಣುವರ್ಧನ್, ಅಂಬರೀಷ್ ಮೊದಲಾದವರನ್ನ ಪರಿಚಯಿಸಿ ಈ ಸಿನಿಮಾಗಳ ತಾರಾ ವ್ಯವಸ್ಥೆಯನ್ನು ಕೂಡ ಅವರು ಬಲಪಡಿಸ್ತಾರೆ. ವಿಮರ್ಶಕರು ಅವರ ಚಿತ್ರಗಳನ್ನು ಬ್ರಿಡ್ಜ್ ಸಿನಿಮಾ ಅಂತ ಕರೀತಾರೆ. ಇವರ ಸಿನಿಮಾಗಳು ಹೇಗಿರ್ತವೆ ಅಂದರೆ, ಈ ಸಿನಿಮಾಗಳಲ್ಲಿ ಆರ್ಟ್ ಫಿಲ್ಮ್ನ ಡೆಪ್ತ್ ಇರುತ್ತೆ, ಹಾಗೆ ಕಮರ್ಷಿಯಲಿ ಸಕ್ಸಸ್ ಫಿಲ್ಮ್ಗಳು ಕೂಡ. ಈ ಥರದ ಒಂದು ಸಮನ್ವಯತೆ ಅವರ ಸಿನಿಮಾಗಳಲ್ಲಿ ಕಾಣ್ತದೆ. ಒಟ್ಟಾರೆಯಾಗಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು 1970ರ ಸುವರ್ಣ ಯುಗದ ಆತ್ಮ ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬ ಮಹಾನ್ ನಿರ್ದೇಶಕರು ಗಿರೀಶ್ ಕಾರ್ನಾಡ್ ಅವರು. ಜ್ಞಾನಪೀಠ ಪ್ರಶಸ್ತಿ ವಿಜೇತ, ನಾಟಕಕಾರ, ನಟ, ನಿರ್ದೇಶಕ ಮತ್ತು ಬರಹಗಾರ. ಸಂಸ್ಕಾರದಲ್ಲಿ ಪ್ರಮುಖ ಪಾತ್ರ ಮತ್ತು ಸ್ಕ್ರೀನ್ ಪ್ಲೇ ಬರೆದವರು. ನಂತರ ನಿರ್ದೇಶನಕ್ಕೆ ತೊಡಗಿದವರು. ಬಿ.ವಿ. ಕಾರಂತ್ ಜೊತೆ ಜಂಟಿ ನಿರ್ದೇಶನದಲ್ಲಿ ವಂಶವೃಕ್ಷ ಚಿತ್ರ ಬರುತ್ತೆ. ಕಾಡು, ತಬ್ಬಲಿಯು ನೀನಾದೆ ಮಗನೆ, ಒಂದಾನೊಂದು ಕಾಲದಲ್ಲಿ ಅಂತಹ ಅದ್ಭುತ ಚಿತ್ರಗಳನ್ನು ಕನ್ನಡಕ್ಕೆ ಕೊಟ್ಟವರು ಇವರು. ಕಾರ್ನಾಡರ ಪ್ರಮುಖ ಕೊಡುಗೆ ಅಂದರೆ ಸಾಹಿತ್ಯ ಮತ್ತು ಚಿತ್ರಗಳ ನಡುವೆ ಸೇತುವೆ ನಿರ್ಮಿಸಿ ನ್ಯೂ ವೇವ್ ಸಿನಿಮಾಗಳನ್ನು ಮಾಡಿ ಚಿತ್ರ ಚಳುವಳಿಯನ್ನೇ ರೂಪಿಸಿದವರಲ್ಲಿ ಇವರು ಪ್ರಮುಖರು ಅಂತ ಹೇಳ್ಬೋದು. ಮತ್ತು ಸಿನಿಮಾಗಳ ಕಲಾತ್ಮಕ ಹಾಗೂ ಬೌದ್ಧಿಕ ಮಟ್ಟವನ್ನು ಎತ್ತರಿಸುವಲ್ಲಿ ಕಾರ್ನಾಡರು ನಿರ್ಣಾಯಕ ಪಾತ್ರ ವಹಿಸಿದರು. ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದ ಪ್ರತಿಭಾವಂತ ನಿರ್ದೇಶಕರಲ್ಲಿ ಕಾರ್ನಾಡರು ಕೂಡ ಒಬ್ಬರು. 1970ರಲ್ಲಿ ಸಂಸ್ಕಾರ ಚಿತ್ರದೊಂದಿಗೆ ಚಿತ್ರರಂಗಕ್ಕೆ ಅವರ ಪ್ರವೇಶ ಆಗುತ್ತೆ. ಯು.ಆರ್. ಅನಂತಮೂರ್ತಿ ಅವರ ಈ ಕಾದಂಬರಿ ಆಧಾರಿತ ಚಿತ್ರಕ್ಕೆ ಅವರು ಚಿತ್ರಕಥೆ ಬರೀತಾರೆ. ಹಾಗೆ ಅದರಲ್ಲಿ ಪ್ರಾಣೇಶಾಚಾರ್ಯ ಅನ್ನೋ ಪಾತ್ರ ನಿರ್ವಹಿಸ್ತಾರೆ. ಹಾಗೆ ಈ ಚಿತ್ರ ಮೈಲ್ ಸ್ಟೋನ್ ಆಫ್ ಇಂಟಿಯಲ್ ಪ್ಯಾರಲ್ ಸಿನಿಮಾ ಅಂತ ಪಾಪ್ಯುಲರ್ ಆಗುತ್ತೆ. ಕಾರ್ನಾಡ್ ಅವರ ಚಿತ್ರಶೈಲಿ ಹೇಗಿತ್ತು ಅಂದರೆ, ಸಾಹಿತ್ಯಿಕ ಆಳ ಅದರಲ್ಲಿ ಕಾಣುತ್ತೆ ಮತ್ತು ಬೌದ್ಧಿಕ ಗಂಭೀರತೆ. ಅವರ ಬಹುತೇಕ ಚಿತ್ರಗಳು ಕಾದಂಬರಿ ಆಧಾರಿತವಾಗಿರ್ತವೆ ಅಥವಾ ಸಾಹಿತ್ಯದಲ್ಲಿ ಆಳವಾಗಿ ಬೇರೂರಿದ್ದ ಚಿತ್ರಗಳು. ಅವರು ಚಿತ್ರಗಳನ್ನು ಕೇವಲ ಮನರಂಜನೆಯ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಅಥವಾ ಮನರಂಜನೆಯ ಮಾಧ್ಯಮವಾಗಿ ಅಷ್ಟೇ ನೋಡದೆ ಇದನ್ನು ಒಂದು ಗಂಭೀರ ಬರವಣಿಗೆಯ ವಿಸ್ತರಣೆಯಾಗಿ ಪರಿಗಣಿಸ್ತಾ ಇದ್ರು. ಜಾತಿ, ಸಂಪ್ರದಾಯ, ಗ್ರಾಮೀಣಾಧಿಕಾರ ವ್ಯವಸ್ಥೆಯಂತಹ ಕಠಿಣ ಸಾಮಾಜಿಕ ರೂಢಿಗಳಿರ್ಬೋದು, ಅಥವಾ ಬದಲಾವಣೆ, ಶಿಕ್ಷಣ, ವ್ಯಕ್ತಿ ಸ್ವಾತಂತ್ರ್ಯ, ಈ ಥರದ ವಿಷಯಗಳನ್ನು ಅವರ ಸಿನಿಮಾದಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದು. 70ರ ದಶಕ ಅಂದರೆ ಬಿ.ವಿ. ಕಾರಂತರ ಬಗ್ಗೆ ಹೇಳಲೇಬೇಕು. ಇವರು ನಮ್ಮ ರಾಜ್ಯ ಕಂಡಂತಹ ಅಪರೂಪದ ರಂಗಭೂಮಿ ನಿರ್ದೇಶಕ, ಸಂಗೀತಗಾರ, ನಟ ಮತ್ತು ಚಿತ್ರ ನಿರ್ದೇಶಕ ಕೂಡ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ NSTಯಲ್ಲಿ ಇವರು ನಿರ್ದೇಶಕರು ಕೂಡ ಆಗಿದ್ರು. ಗಿರೀಶ್ ಕಾರ್ನಾಡ್ರ ಜೊತೆಗೆ ಜಂಟಿ ನಿರ್ದೇಶನದಲ್ಲಿ ಹಾಗೆ ಸ್ವತಂತ್ರವಾಗಿಯೂ ಕೂಡ ತಮ್ಮ ಓನ್ ನಿರ್ದೇಶನದಲ್ಲಿಯೂ ಕೂಡ ಬಹಳ ಸಿನಿಮಾ ಮಾಡಿದ ಟ್ಯಾಲೆಂಟೆಡ್ ನಿರ್ದೇಶಕರಲ್ಲಿ ಬಿ.ವಿ. ಕಾರಂತರು ಕೂಡ ಒಬ್ಬರು. ಇವರ ಪ್ರಮುಖ ಚಿತ್ರಗಳು ಅಂದರೆ ವಂಶವೃಕ್ಷ 1971ರಲ್ಲಿ ಬರುತ್ತೆ. 1975ರಲ್ಲಿ ಚೋಮನ ದುಡಿ ಬಿಡುಗಡೆ ಆಗುತ್ತೆ. ಹಾಗೆ ರಾಷ್ಟ್ರೀಯ ಉತ್ತಮ ಚಿತ್ರ ಪ್ರಶಸ್ತಿ ಕೂಡ ಪಡ್ಕೊಳ್ಳುತ್ತೆ. ತಬ್ಬಲಿಯು ನೀನಾದೆ ಮಗನೆ 1977ರಲ್ಲಿ ಬರುತ್ತೆ. ಜಾನಪದ ಮತ್ತು ಸಂಗೀತವನ್ನು ಚಿತ್ರಗಳಿಗೆ ತಂದು ಸಾಮಾಜಿಕ ವಾಸ್ತವಿಕತೆಯನ್ನು ಬಲಪಡಿಸ್ತಾರೆ. ರಂಗಭೂಮಿ ಮತ್ತು ಚಿತ್ರರಂಗ ಎರಡರಲ್ಲೂ ಅಗಾಧ ಪ್ರಭಾವ ಬೀರಿದ ವ್ಯಕ್ತಿಗಳಲ್ಲಿ ಬಿ.ವಿ. ಕಾರಂತರು ಅಗ್ರಗಣ್ಯರು. ಅಲ್ಲದೆ 70ರ ದಶಕ ಅಂದರೆ ಎಸ್. ಸಿದ್ದಲಿಂಗಯ್ಯ ಅವರ ಹೆಸರು ಹೇಳಲೇಬೇಕು. 1972ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಬಂಗಾರದ ಮನುಷ್ಯ ನಿರ್ದೇಶಿಸಿ ಅಪಾರ ಯಶಸ್ಸು ಗಳಿಸಿದರು. ಸಾಮಾಜಿಕ ಸಂದೇಶಗಳನ್ನು ಕಮರ್ಷಿಯಲ್ ಚಿತ್ರದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದರು. ಗಿರೀಶ್ ಕಾಸರವಳ್ಳಿ ಕರ್ನಾಟಕ ಕಂಡ ಮತ್ತೊಬ್ಬ ಪ್ರತಿಭಾವಂತ ನಿರ್ದೇಶಕರು. ಇವರು ಕೂಡ 1977ರಲ್ಲಿ ಘಟಶ್ರಾದ್ದದೊಂದಿಗೆ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ. ಮುಂದಿನ ದಿನಗಳಲ್ಲಿ ಕನ್ನಡದ ಸಮಾನಾಂತರ ಚಿತ್ರರಂಗದ ಪ್ರಮುಖ ಧ್ವನಿಯಾಗ್ತಾರೆ. ಹಾಗೆ B.R. ಪಂತಲು 1970ರಲ್ಲಿ ಶ್ರೀಕೃಷ್ಣ ದೇವರಾಯದಂತಹ ಐತಿಹಾಸಿಕ ಚಿತ್ರಗಳನ್ನು ನಿರ್ಮಿಸಿ ಚಿತ್ರರಂಗಕ್ಕೆ ಕಮರ್ಷಿಯಲಿ ಯಶಸ್ಸು ತರ್ತಾರೆ. ಇಂತಹ ಹಲವಾರು ಮಹಾನ್ ನಿರ್ದೇಶಕರು ಸಾಹಿತ್ಯ, ಸಮಾಜ ಮತ್ತು ಕಲೆಯನ್ನು ಸಮನ್ವಯಗೊಳಿಸಿ 1970ರ ದಶಕವನ್ನು ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನಾಗಿ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಉದಯೋನ್ಮುಖ ವಿಷ್ಣುವರ್ಧನ್ ರವರಂತಹ ತಾರೆಗಳೊಂದಿಗೆ ಕಮರ್ಷಿಯಲ್ ಚಿತ್ರರಂಗ ಮುಂದುವರಿತಾ ಇದ್ದಾಗ ಕಾರ್ನಾಡರು, ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗವು ಬಲವಾಗಿ ನಿಲ್ಲುವಂತೆ ಮಾಡ್ತಾರೆ. ಇವರ ಚಿತ್ರಗಳು ಕೇವಲ ಮನರಂಜನೆಯ ಮಾಧ್ಯಮವಾಗದೆ ಉದ್ಯಮಕ್ಕೆ ಕಲಾತ್ಮಕ ವಿಶ್ವಾಸಾರ್ಹತೆ ತರ್ತಾರೆ, ಶಾಶ್ವತ ಬೌದ್ಧಿಕ ಪರಂಪರೆಯನ್ನು ನೀಡುತ್ತಾರೆ. ಕಾರ್ನಾಡರಂತಹ ನಿರ್ದೇಶಕರು ಆ ದಶಕದಲ್ಲಿ ಕೇವಲ ಸಿನಿಮಾ ಮಾಡಲಿಲ್ಲ. ಅವರು ಅಲ್ಲಿವರೆಗೆ ಒಂದೇ ಚೌಕಟ್ಟಿನಲ್ಲಿ ಸಾಕ್ತಾ ಇದ್ದ ಚಿತ್ರರಂಗವನ್ನು ಈ ಥರದ ನ್ಯೂ ವೇವ್ ಸಿನಿಮಾಗಳನ್ನು ತಂದು ಕನ್ನಡ ಚಿತ್ರರಂಗದ ಫ್ಯೂಚರ್ನ ಮರು ನಿರ್ಧಾರ ಮಾಡ್ತಾರೆ. ಅವರ ಕೊಡುಗೆ 70ರ ದಶಕದ ಸುವರ್ಣ ಯುಗದ ಪ್ರಮುಖ ಸ್ತಂಭಗಳಲ್ಲಿ ಒಂದಾಗಿ ಉಳಿಯುತ್ತೆ. ನಮಸ್ಕಾರ.